ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಮುಗಿದ್ರೂ ಅಸಮಾಧಾನದ ಬೆಂಕಿ ಮಾತ್ರ ನಂದಿಲ್ಲ. ಕಾಂಗ್ರೆಸ್ನಲ್ಲಿನ ಕಿಚ್ಚು ಹೆಚ್ಚಾಗುತ್ತಲೇ ಇದೆ. ಇವತ್ತು ಯಾವ್ಯಾವ ಕ್ಷೇತ್ರದಲ್ಲಿ ಏನಾಯ್ತು, ಹೇಗಿತ್ತು ಬೆಂಬಲಿಗರ ರೋಷಾವೇಶ, ಬನ್ನಿ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಮಂತ್ರಿ ಪಟ್ಟದ ಕಿಚ್ಚು. ಬಂಗಾರಪೇಟೆ ಹಾವೇರಿಯಲ್ಲಿ ಕಾರ್ಯಕರ್ತರ ರೋಷಾಗ್ನಿ. ಸಚಿವ ಸ್ಥಾನದ ಬಗ್ಗೆ ಹೈಕಮಾಂಡ್ಗೆ ರೆಕಮೆಂಡ್ ಮಾಡಿ. ನಾನೇನು ಅರ್ಜಿ ಆಗಿರಲಿಲ್ಲ ರೀ ಮಂತ್ರಿ ಮಾಡೋಕ್ಕೆ ಆಗ್ಬೇಕಂತೇಳಿ ಸಿದ್ದರಾಮಯ್ಯನವರೇ 3 ಸಲ ಬಹಿರಂಗ ಸಭೆಯಲ್ಲಿ ಹೇಳಿದರು. ಸಂಪುಟ ಪುನರಚನೆ ಅಥವಾ ವಿಸ್ತರಣೆ ಮಾಡಿದಾಗ ಈ ರೀತಿ ಒಂದಷ್ಟು ಅಸಮಾಧಾನಗಳು ಎಲ್ಲ ಪಕ್ಷಗಳಲ್ಲೂ, ಎಲ್ಲ ಸರ್ಕಾರದಲ್ಲೂ, ಎಲ್ಲ ಸಮಯದಲ್ಲೂ ಕೂಡ ಆಗಿವೆ. ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಬೆಂಬಲಿಗರು ನಗರದ ಬಸ್ ನಿಲ್ದಾಣ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಪ್ರವೇಶ ಮಾಡಿದ ಪೊಲೀಸರು ಬೆಂಕಿ ನಂದಿಸಿ ಪರಿಸ್ಥಿತಿ ಹತೋಟಿಗೆ ತರಲು ಯತ್ನಿಸಿದಾಗ ಮಾತಿನ ಚಕಮಕಿ ನಡೆದಿದೆ. ಅಷ್ಟೇ ಅಲ್ಲದೆ ಅಂಗಡಿ ಮುಂಗಟ್ಟುಗಳು ಬಂದಾದ ಪರಿಣಾಮ ಜನರು ತೀವ್ರ ಪರದಾಡುತ್ತಿದ್ದಾರೆ. ಇತ್ತ ಹಾವೇರಿಯಲ್ಲೂ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ ಬೆಂಬಲಿಗರು ಹೈಕಮಾಂಡ್ ವಿರುದ್ಧ ಸೆಡ್ಡು ಹೊಡೆದು ಬೃಹತ್ ರ್ಯಾಲಿ ನಡೆಸಿದ್ರು. ಮುರುಘರಾಜೇಂದ್ರ ಮಠದಿಂದ ಮೈಲಾರ ಮಹದೇವಪ್ಪ ಸರ್ಕಲ್ ವರೆಗೆ ನಡೆದ ಈ ಪ್ರತಿಭಟನೆಯಲ್ಲಿ 1000ಕ್ಕೂ ಹೆಚ್ಚು ಬೆಂಬಲಿಗರು ಭಾಗಿಯಾಗಿದ್ರು. ಈ ವೇಳೆ ಅಕ್ಕಿಮಠದ ಗುರುಲಿಂಗ ಶ್ರೀಗಳು ಪ್ರತಿಭಟನೆಗೆ ಸಾಥ್ ನೀಡಿ ಶಿವಣ್ಣನವರಿಗೆ ಮಂತ್ರಿಗಿರಿ ನೀಡಲೇಬೇಕು ಅಂತ ಪಟ್ಟು ಹಿಡಿದ್ರು. ಸಚಿವ ಸ್ಥಾನದ ಬಗ್ಗೆ ಹೈಕಮಾಂಡ್ಗೆ ರೆಕಮೆಂಡ್ ಮಾಡಿದ್ರು, ಶಿಫಾರಸು ಮಾಡಿದ್ರು. ಹಾಗೆ ಆಕೈತಿ ಅಂತಕ್ಕಂಥ ನನಗೂ ವಿಶ್ವಾಸ ಇತ್ತು, ನಮ್ಮೆಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ಕೂಡ ವಿಶ್ವಾಸ ಇತ್ತು. ಕೊನೆ ಗಳಿಗೆಯಲ್ಲಿ ಹೈಕಮಾಂಡು ಅದನ್ನು ಬದಲಾವಣೆ ಮಾಡಿದ್ರು. ಅಂದರೆ ಹೆಣ್ಮಕ್ಳಿಗೆ ಕೊಡಬೇಕು, ಆ ಸಮಾಜಕ್ಕೂ ಕೊಡಬೇಕನ್ನೋ ಉದ್ದೇಶದಿಂದ ಮಾಡ್ಯಾರ. ಅದು ನಮ್ಮ ನಾಯಕರಾದ ಸಿದ್ದರಾಮಯ್ಯನವ್ರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ, CM ಅವರಿಗೂ ಕೂಡ ಕೇಳಿದ್ರೆ ಅವ್ರಿಗೆ ಮಾಹಿತಿ ಇಲ್ಲ ಅಂತಾರೆ. ಅದು ಹೈಕಮಾಂಡ್. ಸಿದ್ದರಾಮಯ್ಯ ವಿರುದ್ಧವೇ ಭುಗಿಲೆದ್ದ ಶಾಸಕರ ಅಸಮಾಧಾನ. BR ಪಾಟೀಲ್ ಕೆಂಡಾಮಂಡಲ, ಮಹದೇವಪ್ಪ ಮುನಿಸ್ಯಾಕೆ. ಕಲಬುರಗಿಯಲ್ಲಿ ಆಳಂದ ಶಾಸಕ BR ಪಾಟೀಲ್ ಸಿದ್ದರಾಮಯ್ಯ ವಿರುದ್ಧವೇ ಅಸಮಾಧಾನದ ಬಾಂಬ್ ಸಿಡಿಸಿದ್ದಾರೆ. ಮಂತ್ರಿ ಸ್ಥಾನಕ್ಕೆ ನಾನು ಅರ್ಜಿ ಹಾಕಿರಲಿಲ್ಲ, ಆದರೆ ನಿಮ್ಮವರೇ ಅಡ್ಡಿ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದರು. ನಾನು ಓಟು ಚೋರಿ ಪ್ರಕರಣ ಬಯಲಿಗಿಳಿದು ಪಕ್ಷಕ್ಕೆ ದೊಡ್ಡ ಅಸ್ತ್ರ ಕೊಟ್ಟಿದ್ದಕ್ಕೆ ಇಂದು ಮಂತ್ರಿ ಸ್ಥಾನ ಸಿಗದಂತೆ ಮಾಡಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ನಾನೇನು ಅರ್ಜಿ ಆಗಿರಲಿಲ್ಲ ರೀ ಮಂತ್ರಿ ಮಾಡೋಕ್ಕೆ ಆಗ್ಬೇಕಂತೇಳಿ ಸಿದ್ದರಾಮಯ್ಯನವರೇ 3 ಸಲ ಬಹಿರಂಗ ಸಭೆಯಲ್ಲಿ ಹೇಳಿದರು. 3 ಸಲ ನಾನು ಕರೆಸಿ ಮಾತಾಡಿದ್ರು ಮಾಡ್ತೀನಿ ಅಂತ. ಕಟ್ಲೆ ಆಗಲ್ಲ, ಕೇಸ್ ಆಗಲಿ, ಈಗ ಮಾಡೋಕ್ಕಾಗಿಲ್ಲ. ಸಿದ್ದರಾಮಯ್ಯ ಹೇಳ್ತಾರೆ ನಿನಗೆ ಅಡ್ಡಿ ಬರ್ತಾ ಇದ್ದಾರಪ್ಪ ಅಂತ ಹೇಳ್ತಾರೆ. ಅಲ್ಲ, ವೋಟ್ ಚೋರಿ ಅಂತ ಪ್ರಕರಣ ಎತ್ತಿ ಕಾಂಗ್ರೆಸ್ಗೆ ಅಸ್ತ್ರ ಕೊಟ್ಟಿದ್ದೀರಿ ನೀವು, ಅದು ಪ್ರತಿಫಲ ಇದು. ಇಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಮೇಲೆ ಅಹಿಂದ ಶಾಸಕರೇ ಮುನಿಸಿಕೊಂಡಿದ್ದಾರೆಂಬ ಸುದ್ದಿ ತೀವ್ರ ಸಂಚಲನ ಮೂಡಿಸಿದೆ. ತಮಗೆ ಸಚಿವ ಸ್ಥಾನ ಸಿಗದೇ ಇದ್ದದ್ದಕ್ಕೆ ತೀವ್ರ ಬೇಸರಗೊಂಡಿರುವ HC ಮಹದೇವಪ್ಪ ಬೆಳ್ಳಂಬೆಳಗ್ಗೆ ದೆಹಲಿಗೆ ಹಾರಿದ್ದಾರೆ. ಸಿದ್ದರಾಮಯ್ಯ ತಮ್ಮ ಹೆಸರನ್ನ ಬಲವಾಗಿ ಶಿಫಾರಸು ಮಾಡಬೇಕಾಗಿತ್ತು, ಅಹಿಂದ ನಾಯಕರನ್ನ ಕೈ ಬಿಡಬಾರದಿತ್ತು ಎಂಬುದು ಅವರ ಬೇಸರಕ್ಕೆ ಕಾರಣ. ಈಗ ಖಾಲಿ ಇರುವ ಒಂದು ಸ್ಥಾನಕ್ಕಾದರೂ ಬೇಡಿಕೆ ಇಡಲು ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹಾಗೂ KC ವೇಣುಗೋಪಾಲ್ ಭೇಟಿಗೆ ಮಹದೇವಪ್ಪ ಸಮಯ ನಿಗದಿಪಡಿಸಿಕೊಂಡಿದ್ದಾರೆ. ಸಂಪುಟ ಪುನರಚನೆ ಅಥವಾ ವಿಸ್ತರಣೆ ಮಾಡಿದಾಗ ಈ ರೀತಿ ಒಂದಷ್ಟು ಅಸಮಾಧಾನಗಳು ಎಲ್ಲ ಪಕ್ಷಗಳಲ್ಲೂ, ಎಲ್ಲ ಸರ್ಕಾರದಲ್ಲೂ, ಎಲ್ಲ ಸಮಯದಲ್ಲೂ ಕೂಡ ಆಗಿವೆ. ಆದರೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವರು ಒಂದು ತೀರ್ಮಾನ ಮಾಡಿ ಒಂದಷ್ಟು ಜನನ ಸಚಿವರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ ಮೇಲೆ ಅದನ್ನು ಇಡೀ ಪಕ್ಷದವರು ಒಪ್ಕೊಳ್ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಮತ್ತೆ ಇನ್ನೇನು ನಾನು ಕಾಮೆಂಟ್ ಯಾವ ಹಿರಿಯರನ್ನು ಕಡೆಗಣಿಸಿಲ್ಲ. ಇವಾಗ ಒಂದು ಸರ್ಕಾರ ಮಾಡಿದಾಗ, ಒಂದು ಸಂಪುಟ ಅಂತ ರಚನೆ ಆದಾಗ ಹಿರಿಯರನ್ನ ಕಿರಿಯರನ್ನ ಎಲ್ಲರನ್ನೂ ಸೇರಿಸಿ ಸಂಪುಟ ಮಾಡ್ತಾರೆ ಅಲ್ವಾ. ಬರೀ ಹಿರಿಯರ ಅಥವಾ ಬರೀ ಕಿರಿಯರು ಎಲ್ಲರೂ ಬರೀ ಹಿರಿಯರು ಮಾತ್ರ ಅಥವಾ ಬರೀ ಕಿರಿಯರು ಮಾತ್ರ ಮಾಡೋದಿಲ್ಲ, ಇಬ್ಬರೂ ಸೇರಿಸಿ ಒಂದು ಸಂಪುಟ ಮಾಡ್ತಾರೆ. ಹಾಗಾದಾಗ ಕೆಲವರು ಕೈ ಬಿಡೋದು ಸಹಜ ಇರುತ್ತೆ. ಸೊ ಹಾಗಾಗಿ ಅಂತ ಅಸಮಾಧಾನ ಸಣ್ಣ ಪುಟ್ಟದ ಹಾಗೆ ಆಗುತ್ತೆ. ಒಟ್ನಲ್ಲಿ ಒಂದೆಡೆ ಬೀದಿಗಿಳಿದು ಹೋರಾಟ ಮಾಡ್ತಿರೋ ಶಾಸಕರ ಬೆಂಬಲಿಗರು, ಇನ್ನೊಂದೆಡೆ ಹೈಕಮಾಂಡ್ ಬಾಗಿಲು ತಡ್ತಾ ಇರೋ ಪ್ರಮುಖ ನಾಯಕರು. ಈ ಅಸಮಾಧಾನದ ಕಿಚ್ಚನ್ನ ಹೈಕಮಾಂಡ್ ಹೇಗೆ ಶಮನಗೊಳಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್.